Welcome to Digital Learning. I am Manjula ML, Assistant Professor of Commerce, GFGC, Kuvempu Nagar, Mysore. So, in this session, I am going to explain the topic of Certificate of Insurance. A certificate of insurance is the document provided by the insurer or insurance broker in order to confirm the details and currency of the insurance policy. A bank or financier may request one to confirm that the item they have lent money towards is insured, so they can be paid back in the event of a total loss. So ವಿಮಾ ಪ್ರಮಾಣ ಪತ್ರ ಅಂತ ನಾವಿಲ್ಲಿ ಹೇಳ್ತೀವಿ. A statement is the certificate of insurance is a statement of coverage issued by the company that insures your business. ಸೊ ನೀವೇನು ಯಾವುದಕ್ಕೆ ಇನ್ಶೂರೆನ್ಸನ್ನು ಮಾಡ್ಕೊಂಡಿರ್ತೀರೋ ಆ ಇನ್ಶೂರೆನ್ಸ್ಗೆ ಕೊಡುವಂಥ ಒಂದು ಪ್ರಮಾಣ ಪತ್ರ ಅಂತ ನಾವಿಲ್ಲಿ ಹೇಳ್ಬೋದು. ಯೂಶಲಿ ನೋ ಮೋರ್ ದ್ಯಾನ್ ಒನ್ ಪೇಜ್ ದ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಪ್ರೊವೈಡ್ಸ್ ಎ ಸಮ್ಮರಿ ಆಫ್ ಯುವರ್ ಬಿಸ್ನೆಸ್ ಕವರೇಜ್. ಸೊ ಇಲ್ಲಿ ಒಂದು ಪೇಜಲ್ಲಿ ಇರೋಲ್ಲ ಇದು. ಸೊ ಇದು ಒಂದು ಸಮ್ಮರಿ ಥರ ಇರುತ್ತೆ, ಏನೇನು ಕವರ್ ಆಗಿದೆ ನಿಮ್ಮ ಇನ್ಶೂರೆನ್ಸ್ ಡೀಟೇಲ್ಸು, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇಟ್ ಸರ್ವ್ ಆ್ಯಸ್ ವೆರಿಫಿಕೇಷನ್ ದಟ್ ಯುವರ್ ಬಿಸ್ನೆಸ್ ಇಸ್ ನೀಡೆಡ್ ಇನ್ಶೂರ್ಡ್. ಸೊ ನಿಮ್ಮ ಬಿಸ್ನೆಸ್ ಇನ್ಶೂರ್ ಆಗಿದೆ ಮತ್ತು ನೀವು ಏನು ಮಾಡ್ಕೊಂಡು ಇನ್ಶೂರೆನ್ಸ್ ಮಾಡಿಸಿರ್ತೀರೋ ಅದ್ರ ವೆರಿಫಿಕೇಷನ್ ಸಹ ಇದೆ, ಅದರಲ್ಲೇ ಇರುತ್ತೆ ಅದು. ಪೊಟೆನ್ಷಿಯಲ್ ಕ್ಲೈಂಟ್ ಮೇ ರಿಕ್ವೆಸ್ಟ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಆ್ಯಸ್ ಆನ್ ಕಂಡೀಷನ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿತ್ ಯು. ಸೊ ಆ್ಯಂಡ್ ಫೀಚರ್ಸ್ ಆಫ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಈಸ್ contacting the agents, brokers or insurers who issue the document to make sure they are real, making sure the name of the business matches the name of the document, making sure the liability policy limits listed on the certificate of insurance provide enough coverage, checking the effective and expiration dates listed on the certificate of insurance. Is it accurate and does it cover the time the company will be working with you? ಸೊ ಈ ಎಲ್ಲ ಕ್ವಶನ್ಗೆ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಆ್ಯಂಡ್ ಎ ಸರ್ಟಿಫಿಕೇಟ್ issued by the insurance company and it is a vital that the client checks the policy coverage dates and the limits of the policy. Here we can see the difference between insurance certificate and insurance policy. So insurance policy means the insurance policy set out all the terms and condition of the contract between the insurer and insured. Certificate of insurance is an evidence of insurance but does not set out the terms and conditions of the insurance. ಇದು ಒಂದು ಸರ್ಟಿಫಿಕೇಟ್ ಮಾತ್ರ ಆಗಿರುತ್ತೆ, ಇದು ಯಾವುದು ಒಂದು ಟರ್ಮ್ಸ್ ಕಂಡೀಷನ್ಗಳನ್ನು ಸೆಟ್ ಮಾಡಲ್ಲ. ಆ್ಯಂಡ್ ಕಂಟೆಂಟ್ಸ್ ಆಫ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ಸೊ ಇಲ್ಲಿ ಏನೇನು ಕಂಟೆಂಟ್ಸ್ಗಳಿರುತ್ತೆ ಅನ್ನೋದಾದರೆ ಪಾಲಿಸಿ ಹೋಲ್ಡರ್ ನೇಮ್, ಪಾಲಿಸಿ ಎಫೆಕ್ಟಿವ್ ಡೇಟು, ಟೈಪ್ ಆಫ್ ಕವರೇಜ್, ಪಾಲಿಸಿ ಲಿಮಿಟ್ಸ್, ಸ್ಪೆಷಲ್ ಇನ್ಶೂರೆನ್ಸ್ ರಿಕ್ವೈರ್ಮೆಂಟ್ಸ್, ಇಷ್ಟು ಡೀಟೇಲ್ಸ್ಗಳನ್ನು ಕಂಟೆಂಟ್ಗಳನ್ನು ಇದು ಒಳಗೊಂಡಿರುತ್ತೆ. ಸೊ ಹೌ ಟು ಮ್ಯಾನೇಜ್ ಯುವರ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಅಂತ ಹೇಳೋದಾದರೆ, ಸೊ ಆಸ್ಕ್ ಫಾರ್ ಎ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಫ್ರಮ್ ಈಚ್ ವೆಂಡರ್ ಆ್ಯಂಡ್ ಟೆನೆಂಟ್ ವಿತ್ ಹೂಮ್ ಯು ಟು ಬಿಸ್ನೆಸ್. ನೀವು ಯಾವ ಬಿಸ್ನೆಸ್ ಇನ್ಶೂರೆನ್ಸ್ ಕಂಪನಿ ಜೊತೆ ಇನ್ಶೂರೆನ್ಸನ್ನು ಮಾಡ್ಕೊಂಡಿರ್ತಾರೋ ಆ ಇನ್ಶೂರೆನ್ಸ್ ಕಂಪನಿಗೆ ಕೇಳೋದ್ರ ಮುಖಾಂತರ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸನ್ನು ನೀವು ಪಡ್ಕೋಬೋದು. ಆ್ಯಂಡ್ ರಿವ್ಯೂ ದ ಸರ್ಟಿಫಿಕೇಟ್ ಆ್ಯಸ್ ಸೂನ್ ಆ್ಯಸ್ ಯು ರಿಸೀವ್ ಇಟ್. ಸೊ ಇದು ಯೂಶ್ವಲಿ ಕಂಪ್ನಿಯವರೇ ಕೊಡ್ತಾರೆ. ಸೊ ಅದನ್ನು ನೀವು ಪಡ್ಕೊಂಡ ನಂತರ ರಿವ್ಯೂ ಮಾಡ್ಕೋಬೇಕಾಗುತ್ತೆ, ಅಂದರೆ ಅದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಏನು ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಡಿಟರ್ಮೈನ್ ವಿಚ್ ಎಂಡೋರ್ಸ್ಮೆಂಟ್ ಅಪ್ಲೈ ಬಿಕಾಸ್ ಸಮ್ ಎಂಡೋರ್ಸ್ಮೆಂಟ್ ಲಿಮಿಟ್ ಆರ್ ಎಕ್ಸ್ಕ್ಲೂಡ್ ಕವರೇಜ್. ಸೊ ಅದು ನಿಮಗೆ ಎಂಡೋರ್ಸ್ಮೆಂಟನ್ನು ನೋಡ್ಕೋಬೇಕು, ಅದರಲ್ಲಿ ಏನೇನು ಎಕ್ಸ್ಕ್ಲೂಡ್ ಆಗಿದೆ ಕವರೇಜು ನಿಮಗೇನು ಹೇಳಿದರು ಪ್ರತಿಯೊಂದನ್ನು ನೋಡಿಕೊಂಡಾಗ ನೀವು ಅದನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು.